हक्कपत्रासाठी कोण्णूर गावातील मड्डी प्लॉट रहिवाशांचा धरणे आंदोलन। बागलकोट जिल्ह्यातील जमखंडी तालुक्यातील कोण्णूर गावामध्ये धरणे आंदोलन करण्यात आले। कोण्णूर गावातील मड्डी प्लॉट परिसरातील सुमारे 250हून अधिक कुटुंबांना गेल्या 30 वर्षांपासून अद्याप कोणत्याही प्रकारचे हक्कपत्र देण्यात आलेले नाही। ग्रामपंचायत कार्यालयाच्या वारंवार फेऱ्यावरून त्रस्त झालेल्या ग्रामस्थांनी बुधवारी हक्कपत्र देण्याच्या मागणीसाठी कार्यालयासमोर धरणे आंदोलन सुरू केले। जमखंडी ತಾಲೂಕಾ ಪಂಚಾಯತಿ ಮುಂದೆ ಆಮರಣ ಉಪವಾಸ ಸತ್ಯಾಗ್ರಹ ಕುಳಿತುಕೊಳ್ಳುವುದು ಕಾರಣಪ್ಪ ಅಂದ್ರೆ ಸುಮಾರು 5-6 ವರ್ಷಗಳಿಂದ ನಿರಂತರವಾಗಿ ನಾವು ಬೇಡಿಕೆ ಇಡುತ್ತಾ ಬಂದಿದ್ವಿ, ಹೋರಾಟ ಮಾಡ್ತಾ ಬಂದಿದ್ವಿ। ಆದರೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬರೀ ನಮಗೆ ಒಳ್ಳೆ ಆಶ್ವಾಸನೆ ಕೊಟ್ಕೊತ ಬಂದಾರೆ ಸರ। ಅದರ ಸಂಬಂಧ ನಾವು ಇವತ್ತು 2 ದಿವಸ ಬರೀ ನಾವು ಸತ್ಯಾಗ್ರಹ ಅಡ್ಡ ಮಾಡ್ತಿದ್ವಿ। ಆದರೆ ಇವತ್ತಿನ ಪೂರ್ತಿಗೆ ನಾವು ಉಪವಾಸ ಸತ್ಯಾಗ್ರಹ ಕೂತೀವಿ। ಅದು ಎಲ್ಲಿವರೆಗಪ್ಪ ಅಂದ್ರೆ ನಮಗೆ ಬೇಡಿಕೆ ಸ್ಪಾಟ್ನಾಗನ ಇಲ್ಲೇ ಬಗೆಹರಿಸ್ಬೇಕು। 15 ದಿನ ಬಿಟ್ಟು ಮಾಡ್ತೀನೋ, ಚುನಾವಣೆ ಇದನ್ನು ಮುಗಿಸಿ ಮಾಡಿಸ್ತೀನೋ, ಅದನ್ನು ಮಾಡ್ತೀನೋ ಅನ್ನೋ ಹೇಳೋದು ಬೇಕಾಗಿಲ್ಲ ನಮಗೆ ಏನದು ಒಂದು ಡಿಕ್ಲೇರ್ ಹೇಳ್ರಿ, ಇಲ್ಲ ನಮ್ಮ ಜಮಖಂಡಿ ತಾಲೂಕಿಗೆ ಸಂಬಂಧ ಪಡೆದತ್ತಿದ್ರೆ ಅದನ್ನಾರು ಹೇಳ್ರಿ, ಇಲ್ಲ ಅಂದ್ರೆ ನಮಗೆ ಸಂಬಂಧ ಇಲ್ಲದ ವಿಷಯ ಇದು ಅಂತೇಳಿ ಅದನ್ನು ಹೇಳಿಕೆರೆ ನಮಗೆ ಲಿಖಿತ ಮೂಲಕ ಕೊಡ್ರಿ ಅಂತೇಳಿ ನಾವು ಇವತ್ತು ಧರಣಿ ಕೂತೀವಿ। ಕೇವಲ ಕಾನೂನು ಸುವ್ಯವಸ್ಥೆಗಾಗಿ ಮತ್ತು ಇಲ್ಲಿ ನಾವು ಅಧಿಕಾರಿಗಳು ನಮಗೆ ತಿಳಿ ಹೇಳಿದಾಗ ಸಂಖ್ಯೆ ಭಾಳ ಕಡಿಮೆ ತಂದಿವಿ ಅಂತೇಳಿ ತಿಳ್ಕೊಕ್ಕೆ ಹೋಗ್ಬೇಡ್ರಿ। ಸಾವಿರಾರು ಜನ ಬರೋಕ್ಕೆ ಯಾರದಾರ, ಆದರೆ ಅಡೆತಡೆ ಯಾರಿಗೆ ಆಗಬಾರ್ದು। ನಮ್ಮ ಊರಿಗತ್ತೆ ಮತ್ತೊಂದು ಊರವರು ಇಲ್ಲಿ ಸಾರ್ವಜನಿಕ ಕೆಲಸಕ್ಕೆ ಬರ್ತಾರೆ ಅನ್ನೋ ಒಂದೇ ಕಾರಣಕ್ಕಾಗಿ ನಾವು ಶಾಂತ ರೀತಿಯಿಂದ ಕೂತೀವಿ। ನಾವು ಯಾರ ವಿರುದ್ಧ ಘೋಷಣೆ ಹಾಕಕತ್ತಿಲ್ಲ, ಯಾರ ವಿರುದ್ಧನೂ ನಾವು ಇದನ್ನು ಪ್ರತಿಭಟನೆ ಮಾಡೋಕ್ತಿಲ್ಲ। ಕೇವಲ ತಾಲೂಕು ಪಂಚಾಯತಿ ಮತ್ತು ತಾಲೂಕು ಆಡಳಿತ ವಿರುದ್ಧ ನಾವು ಮೌನ ಪ್ರತಿಭಟನೆ ಕೂತೀವಿ ಇವತ್ತು। ವಿಷಯ ಏನು ಮೌನ ಪ್ರತಿಭಟನೆ ಏನಂದ್ರೆ ರೀ ಸರ, ಈಗ ನಾವು ಸುಮಾರು ವರ್ಷಗಳಿಂದ 30 ವರ್ಷಗಳಿಂದ ಹಕ್ಕುಪತ್ರ ಮತ್ತು ಈ ಸ್ವತ್ತು ಉತ್ತಾರ ಕೊಡ್ರಿ ಅಂತೇಳಿ ನಾವು ಹೋರಾಟ ಮಾಡ್ಕೋಕೆ ಬಂದೀವಿ ರೀ। ಆದರೆ 1992ರಿಂದ 96ವರೆಗೆ ಸುಮಾರು 120 ಹಕ್ಕುಪತ್ರಗಳು ಕೊಟ್ಟಾರೆ ಸರ್। ಆದರೆ ಅವನು ಈಗಾಗಲೇ ಗ್ರಾಮ ಪಂಚಾಯತಿ ಒಳಗೆ ರಿಜಿಸ್ಟರ್ ನಂಬರ್ ಒಳಗೆ ದಾಖಲೆ ಸಹಿತ ಐತಿ, ಡಿಮ್ಯಾಂಡ್ ಬುಕ್ ಐತಿ, ಮುಂದೆ ಅಂಕನ ಪಟ್ಟಿ ತುಂಬಿದ್ದು ನಮ್ಮ ಕಡೆ ರಸೀತಿದ್ದಾವೆ, ಎಲ್ಲ ದಾಖಲೆ ಇದ್ರೂ ಅದು ಅಧಿಕೃತ ಅಂತ ಹೇಳಕ್ಕೆ ನಿಮ್ಗೆ ಏನಾಗೈತಿ, ಅನಧಿಕೃತ ಅಂತೇಳಿ ಹೇಳ್ತೀರಿ ನೀವು। ಪ್ರತಿಯೊಂದು ಮಾಡಿರಿ, ಅದು ಏನೋ ಕಾನೂನು ಪ್ರಕಾರ ಇಲ್ಲ, ಕಾನೂನು ಪ್ರಕಾರ ಲೇಔಟ್ ಇಲ್ಲ ಅಂತ ಹೇಳ್ತೀರಿ। ಕಟ್ಟಿ ಕೊಟ್ಟವ್ರು ಯಾರು ರೀ? ನೀವು ಕಟ್ಟಿ ಕೊಟ್ಟವ್ರು, ಇಲಾಖೆಯಿಂದ ಕಟ್ಟಿ ಕೊಟ್ಟಿದ್ದಿಲ್ಲ, ಇಲಾಖೆಯಿಂದನೇ ಮನೆ ಹಾಕಿ ಕೊಟ್ಟಿರಿ। ಅದಕ್ಕೆ ನಮಗೆ ಹಕ್ಕುಪತ್ರ ಮತ್ತು ಈ ಸ್ವತ್ತು ಉತ್ತಾರ ಕೊಡ್ರಿ ಅಂತ ಹೇಳತ್ತೀವಿ। ಈಗಾಗಲೇ ಕೊಟ್ಟಿರ್ತಕ್ಕಂಥ ಹಕ್ಕುಪತ್ರಗಳಿಗೆ ಈ ಸ್ವತ್ತು ಉತ್ತಾರ ತಕ್ಷಣವೇ ಕೊಡಬೇಕು। ಉಳಿದಂಥ ಫಲಾನುಭವಿಗಳಿಗೆ, ಯೋಗ್ಯ ಇದ್ದಂಥ ಫಲಾನುಭವಿಗಳಿಗೆ ಅವ್ರಿಗೆ ಮನೆ ಕಟ್ಟಿ ಕೊಡಬೇಕು, ಮನೆಯ ಹಕ್ಕುಪತ್ರ ಕೊಡಬೇಕಂತೇಳಿ ನಾವು ಬೇಡಿಕೆ ಇತ್ತು ಸರ। ಯಾವ ಜಮಖಂಡಿ ತಾಲೂಕು ಕೊಣ್ಣೂರು ಸರ, ಮಡ್ಡಿ ಪ್ಲಾಟ್ ರೀ ಸರ್। ಆ ಸರ್ವೆ ನಂಬರ್ ಗೌರ್ಮೆಂಟ್ ಜಾಗದೊಳಗೆ ತಾಲೂಕು ಪಂಚಾಯತಿ ಹೆಸರಲ್ಲಿ ಇರ್ತಾರೆ ಸರ್। 27 ಎಕರೆದಾಗ ಈಗಾಗಲೇ 8 ಎಕರೆ ಅಂಬೇಡ್ಕರ್ ವಸತಿ ಶಾಲೆಗೆ ಬಿಟ್ಟು ಕೊಟ್ಟರು, ಇನ್ನೂ 19 ಎಕರೆ ಐತಿ। 19 ಎಕರೆದಾಗ ನಮಗೆ ಜಾಗ ಕೊಡಬೇಕು, ಉತ್ತಾರ ಕೊಡಬೇಕಂತೇಳಿ ಬೇಡಿಕೆ ಇತ್ತು ಸರ್। ಏನು ಸಮಸ್ಯೆ ಆಗೈತೆ ರೀ? ಒಟ್ಟು ಏನೂ ಇಲ್ಲ ಇಲ್ರಿ ಅಲ್ಲಿ, ಒಟ್ಟು ಏನು ಪಲಾಟ್ ಇಲ್ಲ, ಮತ್ತು ಉತ್ತಾರ ಇಲ್ಲ, ಹಕ್ಕುಪತ್ರ ಇಲ್ಲ, ಏನು ಕೇಳಬೇಡ್ರಿ ಅಲ್ಲಿ। ಒಟ್ಟು ರನ ಇಟ್ಬಿಡ್ತದೆ, ಮತ್ತು ಹೆಂಗೆ ಮಾಡೋಣ್ರಿ ನಾವು ಅಲ್ಲಿ? ಯಾವ ಊರು ರೀ ಅದು? ಇದು ಕೊಡೋಣ್ರಿ, ಕೊಣ್ಣೂರಾಗ ಎಲ್ಲಿ? ಪಲಾಟ್ ರೀ, ಮಾಡಿ ಪಲಾಟ್ ರೀ। ಎಷ್ಟು ವರ್ಷ ಆಯ್ತು ನೀವು ಅಲ್ಲಿದ್ದೀಗ? 35 ವರ್ಷ ಆಯ್ತು ನೋಡ್ರಿ। ಒಟ್ಟು ಹಾಳು ಬೀಳಾಕತ್ತಿದ್ದು ಈಗ ರಾಮ, ಮತ್ತು ಈಗಟ ಕಡಿಮೆ ಆಗ್ಯಾರ। ಏನಂತಾರೆ ಅಧಿಕಾರಿಗಳು? ಸಾಹೇಬ್ಗಳು ಏನಂತಾರು? ಸಾಹೇಬ್ರು ಏನು ದಾದನ ಮಾಡೋರಿ, ಏನು ಇದೊಂದು ಹುಡುಗನ ಎಷ್ಟೊತ್ತು ಥರ ತಿರ್ಗೋದು ಹೇಳ್ರಿ। ಹಂಗ್ರಿ ಇದು ಕಟ್ಕೊಂತತ್ತಿ ಕೊಳ್ಳ ಕಟ್ಕೊಂತತ್ತಿ ಕೊಳ್ಳ ಹ್ಯಾಂಗೆ ಮಾಡೋಣ ಅಪ್ಪ ನಾವು? ಎಷ್ಟೋ ಥರ ತಿರ್ಗೋದು ಹೇಳ್ರಿ। ಈಗ ಇಲ್ಲಿ ಎಲ್ಲಿ ಮಠ ನೀವು ಕುಂಡ್ರಾವ್ರಿ? ಇಲ್ಲಿ ಈಗ ಎಲ್ಲಿ ಮಠ ಏನು ಜಂಗಿ ತನಕ ಕೊಡ್ರಿ, ನಾನು ಮಾಡಿ ವಿಚಾರ ಕೊಡ್ತಾನೆ ಹುಡುಗ್ರಿ। उदय होसमनी, KMM मराठी, बागलकोट। आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी शर्ट्स,
और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।